ಮೊಳವಳ್ಳಿ ಪಟ್ಟಣದ ರೋಟರಿ ಶಾಲಾ ಆವರಣದಲ್ಲಿ ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸತತ 26 ಗಂಟೆಗಳ ಆಯೋಜಿಸಿರುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಜಬೀವುಲ್ ಖಾನ್ ಕರೆ ನೀಡಿದರು. ಟೀಮ್ ಮಳವಳ್ಳಿ ಹಾಗೂ ಮಳವಳ್ಳಿ ಯುವಕ ಮಿತ್ರರು ಆಗಸ್ಟ್ 15ರಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸತತ 26 ಗಂಟೆಗಳ ಆಯೋಜಿಸಿರುವ ಬೃಹತ್ ರಕ್ತದಾನ ಶಿಬಿರದ ಹಿನ್ನೆಲೆಯಲ್ಲಿ ಪಟ್ಟಣದ ಜಮಿಯಾ ಮಸೀದಿಯಲ್ಲಿ ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ಮಾತನಾಡಿ, ರಕ್ತದಾನವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಜಾತ್ಯತೀತವಾಗಿ ಅವಶ್ಯಕವಾಗಿರುವ ರಕ್ತವನ್ನು ದಾನ ಮಾಡುವ ಕಾರ್ಯ ಶ್ರೇಷ್ಠವಾಗಿದೆ. ಎಲ್ಲರೂ ರಕ್ತದಾನಕ್ಕೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಅಪಘಾತ ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಜೀವ ಉಳಿಸುವ ಕಾರ್ಯಕ್ಕೆ ರಕ್ತದ ಅವಶ್ಯಕತೆ ಇದೆ. ಪಟ್ಟಣದಲ್ಲಿ ಇರುವ ಮುಸ್ಲಿಮರು ಆಗಸ್ಟ್ 15ರಂದು ರಕ್ತದಾನದಂತಹ ಕಾರ್ಯಕ್ಕೆ ಕೈ ಜೋಡಿಸುತ್ತೇವೆ ಎಂದು ಭರವಸೆ ನೀಡಿದರು. ಪುರಸಭೆ ಮಾಜಿ ಸದಸ್ಯ ಮೆಹಬೂಬ್ ಪಾಷಾ ಮಾತನಾಡಿ, ಎಲ್ಲಾ ದಾನಗಳಲ್ಲಿಯೂ ರಕ್ತದಾನ ಶ್ರೇಷ್ಠವಾಗಿದೆ. ಅಮೂಲ್ಯ ಜೀವ ಉಳಿಸಲು ಆರೋಗ್ಯವಂತ ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಜೀವಗಳ ರಕ್ಷಣೆಗೆ ಮುಂದಾಗಬೇಕು. ಕಳೆದ ಹಲವಾರು ವರ್ಷಗಳಿಂದಲೂ ಮುಸ್ಲಿಮರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ರೋಟರಿ ಸಂಸ್ಥೆ ಸದಸ್ಯ ಅತೀಕ್ ಖರ್ ರೆಹಮಾನ್ ಮಾತನಾಡಿ, ಇಂತಹ ಸಮಾಜಮುಖಿ ಕಾರ್ಯಕ್ಕೆ ಜಾತ್ಯತೀತವಾಗಿ ಎಲ್ಲರೂ ಬೆಂಬಲಿಸಬೇಕು. ಅಪಘಾತ ಸೇರಿದಂತೆ ಇನ್ನಿತರೆ ಸಂದರ್ಭದಲ್ಲಿ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗೋಣ ಎಂದು ಕರೆ ನೀಡಿದರು. ಮುಖಂಡರಾದಂತಹ ಕಮಲ್ ಪರೀಶ್ ಹಾಗೂ ಅಖಿಲ್ ಮಾತನಾಡಿ, ಸತತ 26 ಗಂಟೆಗಳ ಕಾಲ ನಡೆಯುವ ಶಿಬಿರದಲ್ಲಿ ಆರೋಗ್ಯವಂತ ಎಲ್ಲರೂ ರಕ್ತದಾನ ಮಾಡೋಣ ಎಂದು ಕರೆ ನೀಡಿದರು. ಟೀಮ್ ಮಳವಳ್ಳಿ ಹಾಗೂ ಮಳವಳ್ಳಿ ಯುವಕದ ಮಿತ್ರ ಸಂಸ್ಥೆಯ ಸದಸ್ಯರು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕಿನ ಟೀಮ್ ಮಳವಳ್ಳಿಯಿಂದ ಏರ್ಪಡಿಸಲಾಗಿದೆ. ನಾವು ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದು ಧರ್ಮ ಇಲ್ಲ, ಮುಸ್ಲಿಂ ಬ್ಲಾಕಲ್ಲಿ ಇದ್ದೇನೆ. ಬರ್ತೀನಿ ಒಂದು 5 ನಿಮಿಷ. ಯಾವುದು ರಾಜಕೀಯ ಇಲ್ಲ. ಇದರಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹಿಂದಗಡೆ ಮುಸ್ಲಿಂ ಬ್ಲಾಕಲ್ಲಿ ಇದ್ದೇನೆ. 5 ನಿಮಿಷ ಯೂನಿಟ್ ಕೊಡಬೇಕಂತ ನಾವು ಇದ್ದೀವಿ. ಮಳವಳ್ಳಿನಲ್ಲಿ ರೋಟರಿ ಸ್ಕೂಲಲ್ಲಿ 2026 15 ಇಂಚಿಗೆ ಏರ್ಪಡಿಸಲಾಗಿದೆ. ಎಲ್ಲರೂ ಸೇರಿ ನಾವು ಈ ನಮ್ಮ ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಕೇಳ್ಕೊಳ್ಳುತ್ತೇನೆ. ನಾವು ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ನಾವು ನಿಮ್ಗೆಲ್ಲರಿಗೂ ಸಪೋರ್ಟ್ ಕೊಡ್ತೀವಿ. ಧನ್ಯವಾದಗಳು. ಸಂಸ್ಥೆಗಳಲ್ಲಿ ಸೇರಿ ಒಂದು 10 ನಿಮಿಷ ಮಾಡ್ತೇನೆ. ಒಂದು ಕಾರ್ಯಕ್ರಮದಲ್ಲಿ ಮಾಡ್ತೇನೆ. 2026 ಯೂನಿಟ್ಗಳನ್ನು ಕಲೆಕ್ಟ್ ಮಾಡಬೇಕಂತ ತೀರ್ಮಾನಿಸಿ ಎಲ್ಲ ಸಣ್ಣ ಸಂಸ್ಥೆಗಳನ್ನು ಸೇರಿ ನಮ್ಮ ಇವತ್ತು ಶುಕ್ರವಾರ ಮುಸ್ಲಿಂ ಬಾಂಧವರಿಗೆಲ್ಲ ತಿಳುವಳಿಕೆ ಕೊಟ್ಟು 15 ಆಗಸ್ಟಿಗೆ 2026ಗೆ ಬಂದು ರೋಟರಿ ಕ್ಲಬ್ ಶಾಲೆಯಲ್ಲಿ ನಡೆಯುವ ರಕ್ತ ಶಿಬಿರಕ್ಕೆ ರಕ್ತದಾನ ಮಾಡಬೇಕಂತ ಎಲ್ಲರಿಗೂ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಬ್ಬರಿಗೂ ಉಪಯೋಗ ಆಗುತ್ತೆ. ನಮ್ಮಿಂದ ಇನ್ನೊಬ್ಬನಿಗೆ ಉಪಯೋಗ ಆದರೆ ಅವರು ಇರುಗಂಟು ಇತಿಹಾಸ ಇರುಗಂಟು ನಡೆಸ್ತಾರೆ. ಯಾವ್ದಾರ ಒಂದು ಒಳ್ಳೆ ಕೆಲಸ ಕೊಟ್ಟಿಲ್ಲ ಮಾಡಿದೆ. 150, 50, 120 ದಾನ ಮಾಡೋದಲ್ಲ. ನಮ್ಮ ರಕ್ತವನ್ನು ದಾನ ಮಾಡಿದ್ರೆ ಅವ್ರಿಗೂ ಉಪಯೋಗ ಆದರೆ ಅವ್ರು ಇರುಗಂಟು ಇಂಥ ಪುಣ್ಯಾತ್ಮರಿಂದ ನಮ್ಗೆ ಒಳ್ಳೇದಾಗಿತ್ತು ನಮ್ಮ ಮಳವಳ್ಳಿ ಇತಿಹಾಸ ಅಂತ ಬರೀತಾರೆ. ಅವರು ರಕ್ತದಾನ ಮಾಡಿದ್ರು, ನಮಗೆಲ್ಲ ಒಳ್ಳೇದಾಯಿತು ಅಂತ. ಮಿಲಿಟ್ರಿಯವ್ರಿಗೆ ಹೋಯ್ತದೆ, ವಿಚಾರ ತಪ್ಪಿದವ್ರಿಗೆ ಹೋಯ್ತದೆ, ಆಪರೇಷನ್ನವ್ರಿಗೆ ಹೋಯ್ತದೆ. ಯಾವ ಕಾರ್ಯಕ್ರಮಕ್ಕೂ ಎಲ್ಲ ಸಮುದಾಯದವರು ಸೇರಿ ಇಂಥ ಕೆಲಸಗಳಿಗೆ ಕೈ ಜೋಡಿಸ್ಬೇಕು. ನನ್ನ ಮುಸ್ಲಿಂ ಬಾಂಧವರು ನಾನು ಇನ್ನೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ರಕ್ತ ಕೊಟ್ಟರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ರಕ್ತವನ್ನು ಇನ್ನೊಬ್ಬನಿಗೆ ಡೊನೇಟ್ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ, ಇನ್ನೊಬ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವೆಲ್ಲ ತಿಳುವಳಿಕೆ ತಗೊಂಡು ಎಲ್ಲ ಹೋಗಿ ನಾವು 15 ಆಗಸ್ಟ್ ದಿನ ಏನು ನಾವು ರೋಟರಿ ಶಾಲೆ 15, 16, 2 ದಿನ ಎಲ್ಲರೂ ಹೋಗುವ, ನಮ್ಮ ರಕ್ತವನ್ನು ದಾನ ಮಾಡುವ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಂತ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ಇನ್ನೊಂದು ಸರಿ ನಮಸ್ಕಾರ.